ನಮಸ್ಕಾರ ಪ್ರಿಯ ವೀಕ್ಷಕರೇ. ಒಂದು ಎಕ್ಸಸೈಸ್ ಅನ್ನ ಎಲ್ಲರೂ ಮಾಡ್ತಿರ್ತಾರೆ. ಪಾರ್ಕಲ್ಲಿ, ರಸ್ತೆಯ ಪಕ್ಕದಲ್ಲಿ ಅಥವಾ ಮನೆಯಲ್ಲೇ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾ ಇರುವಂಥ ಎಕ್ಸಸೈಸ್ ಇದು. ಗಮನಕ್ಕೆ ಬರ್ತಾ ಇರುತ್ತೆ. ಆಗಾಗ ಹೊರಗಡೆ ಎಲ್ಲಾದ್ರೂ ಹೋದ್ವಿ ಅಂದರೆ ಈ ಥರ ಎಕ್ಸಸೈಸ್ ಮಾಡೋದನ್ನು ನೀವು ನೋಡ್ಬೋದು. ಅಂದರೆ ಕಾಲುಗಳ ಮಧ್ಯೆ ಗ್ಯಾಪ್ ಇರುತ್ತೆ. ಒಂದು 3 ರಿಂದ 5 ಅಡಿ, 4 ಅಡಿ ಇರ್ಬೋದು, 5 ಅಡಿ. ಎಡಗಾಲನ್ನ ಬಲಗಾಲನ್ನ ಎಡಗೈಯಿಂದ ಮುಟ್ಟ ಪ್ರಯತ್ನ ಮಾಡ್ತಿರ್ತಾರೆ. ಬೇರೆಯವರು ಓಕೆ, ಮಿಡ್ಲ್ ಏಜ್ನವರು, ಸ್ವಲ್ಪ ವಯಸ್ಸಾದವರು ಎಕ್ಸಸೈಸ್ ಅನ್ನ ಈ ತರ ಮಾಡಿದ್ರೆ ಓಕೆ. ಬಟ್ ಯಂಗ್ಸ್ಟರ್ಸ್ ಕೂಡ ಈ ಎಕ್ಸಸೈಸ್ ಅನ್ನ ಇದೇ ತರ ಮಾಡೋದನ್ನ ನಾನು ನೋಡ್ತೀನಿ. ನೋಡಿದಾಗ ಒಂಚೂರು ಕಸಿವಿಸಿ ಇರುತ್ತೆ. ಬೇರೆ ಏನಾದರೂ ತೊಂದರೆ ಇದೆಯಾ, ಹೆಲ್ತ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅಂತ ಅನುಮಾನಗಳು ಕಾಡ್ತವೆ. ಸ್ನೇಹಿತರೆ, ಈ ಎಕ್ಸಸೈಸ್ ಅನ್ನು ಮಾಡುವಂತ ಕರೆಕ್ಟ್ ಆದ ವಿಧಾನ ಅದನ್ನು ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದನ್ನು ನಾವು ಕರಿತೀವಿ ಕೋನಾಸನ ಅಂತ. ಇದರಲ್ಲಿ ಮತ್ತೇನಿಲ್ಲ, 3 to 5 ಫೀಟ್ ಗ್ಯಾಪ್ ಇರುತ್ತೆ ಕಾಲುಗಳ ಮಧ್ಯೆ. 4 ಫೀಟ್ ಅಂತ ಇಟ್ಕೊಳ್ಳಿ. ಎವರೇಜ್ ಹೈಟ್ ಅಂದ್ರೆ ಒಂದು 5.5 ಫೀಟ್ಗೆ ಒಂದು 3 to 3.5 ಫೀಟ್ ಗ್ಯಾಪು ಸರಿ ಬರುತ್ತೆ. ಬಾಗ್ತೀರಾ ಕೆಳಗಡೆ, ಎಡಗೈಯಿಂದ ಬಲ ಹೆಬ್ಬೆರಳನ್ನ ಮುಟ್ಟುವಂತ ಪ್ರಯತ್ನ. ಬಲಗೈ ಇರುತ್ತೆ ಮೇಲ್ಗಡೆ, ಸ್ಟ್ರೈಟ್ ಆಗಿರುತ್ತೆ ಕೈಗಳು. ಮೇಲ್ಗಡೆ ನೋಡ್ತೀನಿ, ಬಲ ಹಸ್ತವನ್ನ ನೋಡ್ತೀನಿ, ಬಲಕ್ಕೆ ತಿರುಗಿ. ಇನ್ನು ಎಡಕ್ಕೆ ಟರ್ನ್ ಮಾಡಿದಾಗ ಬಲಗೈಯಿಂದ ಎಡ ಹೆಬ್ಬೆರಳನ್ನ, ಕಾಲಿನ ಹೆಬ್ಬೆರಳನ್ನ ಮುಟ್ತೀನಿ, ಎಡಗಡೆ ನೋಡ್ತೀನಿ, ಎಡ ಹಸ್ತವನ್ನ ನೋಡ್ತಾ ಇರ್ತೀನಿ, ಮೇಲ್ಗಡೆ ಕತ್ತನ್ನ ಹೊರಳಿಸಿ. ಇದನ್ನು ನಾವು ಕರಿತೀವಿ ಕೋನಾಸನ ಅಂತ. ಈ ಕೋನಾಸನದಲ್ಲಿ ಎಕ್ಸಸೈಸ್ ಅನ್ನ ಹೇಗೆ ಮಾಡಬೇಕಂದ್ರೆ, ಈ ತರ ಟಚ್ ಮಾಡೋದಲ್ಲ, ಪೂರ್ತಿಯಾಗಿ ಮೇಲ್ಗಡೆ ನೋಡ್ಬೇಕು. ಬಲಗೈಯನ್ನ ನೋಡ್ತಾ ಇರ್ಬೇಕು, ಬಲಗಣ್ಣಿನಿಂದ. ಅದೇ ತರ ಇದನ್ನ ಕರಿತೀವಿ ಕೋನಾಸನ ಅಂತ. ಕೋನಾಸನದ ಒಂದು ಎಕ್ಸಸೈಸ್ ಪೋಸ್ಗಳಿವು. ಬೆನ್ನು, ಕತ್ತು, ಕೈಗಳು, ಭುಜ ಇದೆಲ್ಲದಕ್ಕೂ ತುಂಬಾ ಉತ್ತಮವಾದಂತಹ ವ್ಯಾಯಾಮವನ್ನ ಇದು ಒದಗಿಸುತ್ತೆ. ಮಂಡಿಗಳ ಮೇಲೆ ತುಂಬಾ ಚೆನ್ನಾಗಿ ವೇಟ್ ಬೀಳುತ್ತೆ. ಇದರಿಂದ ಮಂಡಿಗಳ ಆರೋಗ್ಯಕ್ಕೂ ಒಳ್ಳೆಯದು. ಸೊಂಟದ ನೋವು, ಆ ತರದ ಸಮಸ್ಯೆಗಳೇನಿದೆ ಅದು ಕೂಡ ಕಡಿಮೆ ಆಗುತ್ತೆ ಸರಿಯಾಗಿ ಮಾಡಿದಾಗ. ಎಕ್ಸಸೈಸ್ ಅನ್ನ ಸರಿಯಾಗಿ ಮಾಡುವಂತ ಕ್ರಮ ಅಂದ್ರೆ ಈ ತರ ಅಲ್ಲ, ಈ ತರ ಮುಟ್ಟೋದಲ್ಲ. ಆರೋಗ್ಯದ ಸಮಸ್ಯೆ ಇರೋ ವ್ಯಕ್ತಿಗಳು, ಅಂದ್ರೆ ಸೊಂಟದಲ್ಲಿ ಅಥವಾ ಬೆನ್ನಲ್ಲಿ, ಕತ್ತಲ್ಲಿ ಏನಾದರೂ ಸಮಸ್ಯೆ ಇರೋ ವ್ಯಕ್ತಿಗಳು ಈ ತರ ಮಾಡಿದ್ರೆ ಏನು ತೊಂದರೆ ಇಲ್ಲ. ಬಟ್ ಸಮಸ್ಯೆ ಇಲ್ಲದಿರೋ ವ್ಯಕ್ತಿಗಳು, ಯೂತ್, ಉತ್ಸಾಹ ಎಲ್ಲ ಇದೆ ಅನ್ನೋ ವ್ಯಕ್ತಿಗಳು ದಯವಿಟ್ಟು ಸರಿಯಾಗಿ ಮಾಡಿ ಎಕ್ಸಸೈಸ್ ಅನ್ನು. ಕರೆಕ್ಟಾಗಿ ತಲೆಯನ್ನ ಮೇಲ್ಗಡೆ ಎತ್ತಿ ಹಿಂದ್ಗಡೆ ನೋಡ್ತಾ, ಬಲಗಡೆ ಮಾಡುವಾಗ ಬಲಗಣ್ಣಿನಿಂದ ಬಲಗೈಯನ್ನ ನೋಡೋದು, ಬಲ ಹಸ್ತವನ್ನ. ಎಡಕ್ಕೆ ತಿರುಗಿದಾಗ ಎಡ ಹಸ್ತವನ್ನು ನೋಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು. ಸಾಧ್ಯ ಆಗುವಾಗ ಈ ತರ ಮಾಡಿ. ಇನ್ನೂ ಒಳ್ಳೆ ಎಕ್ಸಸೈಸ್ ಇದೆ, ಅದನ್ನು ಹೇಳ್ತೀನಿ. ಕೈಗಳನ್ನ ಈ ತರ ಆರಾಮವಾಗಿ ತೂರಾಡೋದಕ್ಕೆ ಬಿಡೋದು. ಮುಂದ್ಗಡೆ ಬಾಗ್ತೀರಾ, ಮೊದಲೇ ಹೇಳಿದ ಹಾಗೆ ಕಾಲುಗಳ ಮಧ್ಯೆ 3 to 3.5 ಫೀಟ್ ಗ್ಯಾಪ್ ಇರುತ್ತೆ. ಅವರವರ ಕೆಪಾಸಿಟಿಗೆ, ಅವರವರ ಹೈಟ್ಗೆ ಅನುಗುಣವಾಗಿ ಮುಂದ್ಗಡೆ ಬಾಗ್ತೀರಾ. ಬಾಗದವರು ಕೈಗಳನ್ನ ಆರಾಮವಾಗಿ ಈ ತರ ಎಡಕ್ಕೂ ಬಲಕ್ಕೂ ಓಲಾಡಿಸೋದು. ಇದು ಕೂಡ ತುಂಬಾ ಒಳ್ಳೆ ಎಕ್ಸಸೈಸು. ಇದರಲ್ಲಿ ನೀವು ಆರಾಮವಾಗಿ ಒಂದು ಲಯವನ್ನ ಕಂಡ್ಕೋತೀರಾ. ಅಂದ್ರೆ ಆರಾಮವಾಗಿ ಕೈಗಳನ್ನ ತೂರಾಡಿಸ್ತೀರಾ ಎಡಕ್ಕೂ ಬಲಕ್ಕೂ. ಇಲ್ಲಿ ಟಚ್ ಮಾಡುವಂತ ಯಾವುದೇ ಅವಶ್ಯಕತೆ ಇರೋದಿಲ್ಲ. ರೀಚ್ ಆಗ್ಬೇಕಾದ ಯಾವುದೇ ಅಗತ್ಯ ಇಲ್ಲ. ಬೆರಳುಗಳನ್ನ ಮುಟ್ಬೇಕಾಗಿಲ್ಲ. ಅದ್ ಬಿಟ್ರೆ ಎಡಗೈಯಿಂದ ಬಲಗಾಲಿನ ಹೆಬ್ಬೆರಳನ್ನ ಟಚ್ ಮಾಡೋದು, ಅದು ಓಕೆ, ನೋ ಪ್ರಾಬ್ಲಮ್. ಬಟ್ ಬಹಳ ಹುಷಾರಾಗಿ ಮಾಡಿ, ಯಾಕೆಂದ್ರೆ ಕತ್ತಿನ ಪೋಸ್ಚರ್ ಸರಿಯಾಗಿರೋದಿಲ್ಲ ಈ ತರ ಟಚ್ ಮಾಡೋ ಸಂದರ್ಭದಲ್ಲಿ. ಕತ್ತಿಗೆ ರಕ್ತ ಪರಿಚಲನೆ ಪೂರ್ಣವಾಗಿ ಆಗೋದಿಲ್ಲ. ಇಲ್ಲಿ ಉಳ್ಕುವಂತ ಸಾಧ್ಯತೆಗಳು ಇರ್ತವೆ ಈ ತರ ಟಚ್ ಮಾಡುವಂತ ಸಂದರ್ಭದಲ್ಲಿ. ಇದು ಅಷ್ಟು ಒಳ್ಳೆ ಪೋಸ್ ಅಲ್ಲ. ಸಾಧ್ಯ ಆದಷ್ಟು ಈ ತರ ತಿರ್ಗೋದಕ್ಕೆ ನೀವು ಟ್ರೈ ಮಾಡಬೇಕು. ಅಂದ್ರೆ ಬಲಗೈಯಿಂದ ಟಚ್ ಮಾಡುವಾಗ ತಲೆಯನ್ನ, ಕತ್ತನ್ನ ಈ ತರ ಇಟ್ಕೋಬಾರ್ದು. ಸಾಧ್ಯ ಆದಷ್ಟು ಮೇಲ್ಗಡೆ ತಿರುಗಿಸೋ ಪ್ರಯತ್ನ ನಿಮ್ಮಿಂದ ನಡಿಬೇಕು. ಈ ಪೊಸಿಷನ್ಗೆ ಹೋಗುತ್ತೆ ಅಂತ ಅಲ್ಲ, ಕೈಯನ್ನ ಬಲಕ್ಕೆ ಮೇಲ್ಗಡೆ ಎತ್ತೋ ಪ್ರಯತ್ನವನ್ನು ಮಾಡ್ತಾ ಇರಿ. ಎಡಕ್ಕೂ ಅದೇ ತರ ಸ್ವಲ್ಪ
ಈ ಥರನೇ ಕಂಟಿನ್ಯೂ ಆಗಲಿ. ಈ ಥರ ಟಚ್ ಮಾಡೋದಕ್ಕೆ ಹೋಗೋದು, ಕತ್ತಿನ ಪೋಸ್ಚರ್ ಸರಿಯಾಗಿರೋದಿಲ್ಲ, ಕತ್ತು ಉಳುಕಿ ಹೋಗುವಂಥ ಅಥವಾ ನೋವು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರಿಯಾಗಿ ಮಾಡೋ ವಿಧಾನವನ್ನು ತಿಳ್ಕೊಳ್ಳಿ. ಸಾಧ್ಯದಷ್ಟು ಪ್ರಯತ್ನ ಮಾಡಿ ಬಲಕ್ಕೆ ಅಥವಾ ಎಡಕ್ಕೆ ಕತ್ತನ್ನು ಹೊರಸೋದಕ್ಕೆ. ಸ್ಟೇಬಲ್ ಆಗಿ ಇಟ್ಕೊಳ್ಳೋದ್ರಲ್ಲಿ ಸಣ್ಣ ಮಟ್ಟಿನ ಅಪಾಯ ಇರುತ್ತೆ. ಎಲ್ಲಾದರೂ ಗ್ಯಾಸ್ ಸ್ಟ್ರಕ್ ಆಗೋದು, ಕತ್ತು ಬಿಗಿದ್ಕೊಳ್ಳೋದು, ಬಿಗಿತ ಉಂಟಾಗೋದು, ಉಳ್ಕೋದು, ಆ ಥರದ ಸಾಧ್ಯತೆಗಳಿರ್ತವೆ. ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀವಿ. ಸರಿ.